ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೈ ಯೂಟ್ಯೂಬ್ ಚಾನಲ್. ನಾನು ಪವನ್, ಎಲ್ಲರಿಗೂ ನಮಸ್ಕಾರ. ದೆಹಲಿಯಲ್ಲಿ ನಡೀತಿರುವಂತಹ ಈ ಪ್ರತಿಭಟನೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದರೆ CJP ಎಂಬುವ ಚಳುವಳಿಯ ನೇತೃತ್ವದಲ್ಲಿ ನಡೀತಾ ಇದೆ. ದೇಶದ ಶಿಕ್ಷಣ ಮತ್ತು ಉದ್ಯೋಗದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲಕ್ಷಾಂತರ ಯುವಕರು ಮತ್ತು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ. ಅಂತಂದರೆ ಪ್ರತಿಭಟನೆಯ ಮುಖ್ಯ ಕಾರಣಗಳೇನಂತ ಅಂದರೆ ಪರೀಕ್ಷಾ ಹಗರಣಗಳಂತ. ಅಂದರೆ NEET, ನೀಟ್ ನಂತರ ಪ್ರಮುಖ ವೈದ್ಯಕೀಯ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮಗಳಿಂದ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶಗೊಂಡಿದ್ದಾರೆ. ಮತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆ, ಪರೀಕ್ಷೆಗಳು ರದ್ದಾಗ್ತಾ ಇರೋದು ಮತ್ತು ಉದ್ಯೋಗ ಸಿಗದೇ ಇರುವಂಥದ್ದು. ಅಂದರೆ ಹತಾಶೆಯಿಂದಾಗಿ ಹಲವು ವಿದ್ಯಾರ್ಥಿಗಳು ತೀವ್ರ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ CJP ಕಾಕ್ರೋಚ್ ಅಂದರೆ ಈಗ ಗೊತ್ತೇ ಇದೆ ನಮಗೆ ಹೆಸರು ಯಾಕೆ ಬಂದಿದ್ದು ಅಂತ ಹೇಳಿ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ದೇಶದ ನಿರುದ್ಯೋಗಿ ಯುವಕರನ್ನು ಜಿರಳೆಗಳು, ಕಾಕ್ರೋಚ್ ಅಂತ ಹೇಳಿ ಕರೆದಿದ್ರು. ಅಂದರೆ ಒಂದು ಹೇಳಿಕೆ ವಿರೋಧಿಸಿ ಈಗಿನ ಯೂತ್ಸ್ಗಳು ತಮಗಾದ ಅವಮಾನವನ್ನು ಪ್ರತಿಭಟನೆ ಹೆಸರಾಗಿ ಬದಲಾಯಿಸ್ಕೊಂಡಿದ್ದಾರೆ ಅಂತ. ಇನ್ನು ಉದ್ವಿಗ್ನ ಪರಿಸ್ಥಿತಿ ಮತ್ತು ಪೊಲೀಸ್ ದೌರ್ಜನ್ಯದ ಕಡೆ ಮಾತಾಡೋದಂದರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ವಾರಗಟ್ಟಲೆ ಬೀಡು ಬಿಟ್ಟಿದ್ದ ಪ್ರತಿಭಟನಾಕಾರರು ಪೊಲೀಸ್ ನಿಷೇಧಾಜ್ಞೆಯನ್ನ ಮೀರಿ ಸಂಸತ್ ಭವನದತ್ತ ಮೆರವಣಿಗೆ ಹೊರಟಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಶುರುವಾಗಿತ್ತು ಅಂತ. ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸರು ಬ್ಯಾರಿಡ್ ಗೇಟ್ಗಳನ್ನು ಹಾಕಿ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗಿಸಿದರು. ಈ ವೇಳೆ ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ಅನೇಕರನ್ನು ಬಂಧಿಸಲಾಗಿದೆ. ಅಂದರೆ ತಮಗಾಗದ ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ನಡೆತು ಅಂತ ನಾನು ಅನ್ಕೊತೀನಿ. ಬಟ್ ಇದಕ್ಕೆ ಸರ್ಕಾರದ ಮುಂದಿನ ಕಾನೂನು ಕ್ರಮ ಹೇಗಿತ್ತು ಮತ್ತು ಪ್ರತಿಕ್ರಿಯೆಗಳು ಯಾವ ಥರ ಇತ್ತು ಅಂತ ಅಂದರೆ, ಗೌರ್ಮೆಂಟ್ ಆ್ಯಕ್ಷನ್ಸ್ ಯಾವ ಥರ ಇತ್ತು ಅಂದರೆ, FIR ದಾಖಲಾಯ್ತಂತೆ. ಅಂದರೆ ಸಾರ್ವಜನಿಕ ಆಸ್ತಿ ವ್ಯಾಪ್ತಿ ಹಾನಿ, ಪೊಲೀಸರ ಮೇಲೆ ಕಲ್ಲು ತೂರಾಟ ಮತ್ತು ನಿಷೇಧಾಜ್ಞೆ ಉಲ್ಲಂಘಿಸಿದ ಆರೋಪದ ಮೇಲೆ ದೆಹಲಿಯ ಪೊಲೀಸರು ಹಲವು ಪ್ರತಿಭಟನಾಕಾರರ ವಿರುದ್ಧ FIR ದಾಖಲಿಸಿದ್ದಾರೆ. ಅಂದರೆ ಇಲ್ಲಿ ಯಾರ್ದು ಐ ಡೋಂಟ್ ನೋ, ಇಲ್ಲಿ ನಾವು ಕೆಲವೊಂದು ಕಡೆ ಕೇಳಿದ್ದೀವಿ, ಅಂದರೆ ಬಂದಿರೋ ನಾವು ಆ್ಯಕ್ಚುಲಿ ಅಂತ. ಅಂದರೆ ನಮಗೇನಾದರೂ ತೊಂದರೆ ಆದಾಗ ನಾವು ಪ್ರಶ್ನೆ ಮಾಡ್ಬೋದು ಪ್ರಜಾಪ್ರಭುತ್ವದಲ್ಲಿ ಹಾಗೆ ಹೀಗೆ ಅಂತ. ಬಟ್ ಪ್ರಶ್ನೆ ಮಾಡೋಕ್ಕೆ ಹೋದಾಗ ಈ ಒಂದು ಘಟನೆ, ರಕ್ತಪಾತಗಳು, ಅಮಾಯಕ ವಿದ್ಯಾರ್ಥಿಗಳು, ಅಂದರೆ ಅದರಲ್ಲೂ ಕೆಲವೊಂದಿಷ್ಟು ಏನಾದರೂ ಇರ್ಬೋದು. ಬಟ್ ಈ ಒಂದು ಎಲ್ಲಿಗೆ ಹೋಗ್ತಾ ಇದೆ ದೇಶದ ನಡೆಗೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಮೂಡಿಬರುತ್ತೆ. ಪ್ರಶ್ನೆ ಮಾಡುವಂಥ ಹಕ್ಕು ಸಹ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಇನ್ನೆಲ್ಲಿ ತುಂಬ ಕಷ್ಟ ಇದೆ. ತುಂಬ ಎಚ್ಚರಗೊಳ್ಬೇಕಾ, ಅಥವಾ ಎಚ್ಚರಗೊಂಡ್ರೂ ಕೂಡ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೀಗೆ ಭಯ ಆಗತ್ತೆ. ಅಂದರೆ ಈ ಥರ ಒಂದು ಘಟನೆ ಆವರಿಸ್ಕೊಳ್ಳುತ್ತೆ ಅಂತ ಅಂದರೆ ತುಂಬ ಕಷ್ಟ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಅಂದರೆ ಫಸ್ಟ್ ಟೈಮ್ ಈ ಥರ ಒಂದು ವಿಡಿಯೋ ಮಾಡ್ತಾ ಇರೋದು, ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ 3 ನಿಮಿಷದ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.